ಮುಂದಿನ 5 ವರ್ಷಗಳ ಕಾಲ ದೇಶದ ಚುಕ್ಕಾಣಿ ಯಾರ ಕೈಗೆ ಕೊಡಬೇಕು ಅನ್ನೋದನ್ನ ನಿರ್ಧರಿಸುವಂತಹ ಹಕ್ಕು ಹಾಗೂ ಜವಾಬ್ದಾರಿ ಮತದಾರನಿಗಿದೆ. ಈ ಸಂದರ್ಭದಲ್ಲಿ ಪ್ರತಿ ಸಲ ಚುನಾವಣೆ ಬಂದಾಗಲೂ ಕೂಡ ಲೋಕಸಭೆ ಹಾಗೂ ವಿಧಾನಸಭೆ ಚುನಾವಣೆ ಇರಬಹುದು, ವೋಟ್ ಪರ್ಸೆಂಟೇಜ್ ಮಾತ್ರ ಶಿಕ್ಷಿತರು ಇರುವಂತಹ ಜಾಗದಲ್ಲೇ ಕಡಿಮೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಚುನಾವಣಾ ಆಯೋಗ ನಾನಾ ರೀತಿಯಲ್ಲಿ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಒಬ್ಬ ಪುಟ್ಟ ಬಾಲಕಿ, ಅದರಲ್ಲೂ 4ನೇ ತರಗತಿ ಬಾಲಕಿ ಮಾಡ್ತಾ ಇರುವಂತಹ ಮತದಾನದ ಜಾಗೃತಿ ಕಾರ್ಯಕ್ರಮ ಇದೆಯಲ್ಲ, ಅದನ್ನ ಎಲ್ಲರೂ ಮೆಚ್ಚುವಂತಿದೆ. ಹಾಗಾದ್ರೆ ಆಕೆಯ ಕೆಲಸ ಯಾವ ರೀತಿ ಇದೆ, ಆಕೆಯ ಕಾರ್ಯಕ್ಕೆ ಚುನಾವಣಾ ಆಯೋಗ ಹೇಳಿದ್ದಾದ್ರೂ ಏನು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಬಾಲಕಿಯಿಂದ ವಿನೂತನವಾಗಿ ಮತದಾನ ಜಾಗೃತಿ, ಪಂಚಭಾಷೆಗಳಲ್ಲಿ ಮತದಾನದ ಬಗ್ಗೆ ಜಾಗೃತಿ, ಸನ್ನಿಧಿ ಜಾಗೃತಿಗೆ ಚುನಾವಣಾ ಆಯೋಗ ಪ್ರಶಂಸೆ. ಎಲ್ಲೆಡೆ ಚುನಾವಣಾ ಕಾವು ಜೋರಾಗಿದ್ದು ಎಲ್ಲಾ ಪಕ್ಷಗಳು ತಮ್ಮ ಅಭ್ಯರ್ಥಿಯ ಗೆಲುವಿಗಾಗಿ ನಾನಾ ಕಸರತ್ತನ್ನ ನಡೆಸ್ತಾ ಇದೆ. ಚುನಾವಣಾ ಆಯೋಗ ಚುನಾವಣಾ ತಯಾರಿಯ ಜೊತೆಗೆ ಮತದಾನ ಮಾಡೋ ಬಗ್ಗೆಯೂ ಜಾಗೃತಿಯನ್ನ ಮೂಡಿಸುತ್ತೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುಟ್ಟ ಬಾಲಕಿಯೋರ್ವರು ವಿಭಿನ್ನ ಪ್ರಯತ್ನದೊಂದಿಗೆ ಮತದಾನದ ಜಾಗೃತಿ ಮೂಡಿಸಿ ರಾಜ್ಯದ ಜನರ ಗಮನ ಸೆಳೆದಿದ್ದಾರೆ. ಬಂಟ್ವಾಳ ತಾಲೂಕಿನ ಬಾಳ್ತಿಲಾ ಗ್ರಾಮದ ಕಶೆಕೋಡಿ ನಿವಾಸಿಯಾದಂತಹ ಬಾಲಕಿ ಸನ್ನಿಧಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 100% ಮತದಾನ ಆಗಬೇಕು ಅನ್ನೋ ಮತದಾನದ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾಳೆ. ಇನ್ನು ಬಂಟ್ವಾಳದ ಮಾಣಿ ಪೆರಾಜಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿನಿ ಸನ್ನಿಧಿ ಮನೆ ಮನೆಗೆ ತೆರಳಿ ಮತದಾನದ ಜಾಗೃತಿಯನ್ನ ಮೂಡಿಸುತ್ತಿದ್ದಾಳೆ. ಇದಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಪತ್ರ ಬರೆದಿದ್ದು ತನ್ನ ಮತದಾನ ಜಾಗೃತಿಗೆ ಸಹಕಾರವನ್ನ ನೀಡಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದಾಳೆ. ಇನ್ನು ಬಾಲಕಿಯ ಪತ್ರ ಪುರಸ್ಕರಿಸುವ ಚುನಾವಣಾ ಆಯೋಗ ಬಾಲಕಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ಆದೇಶವನ್ನ ಕೊಟ್ಟಿದೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಆ ಬಾಲಕಿಯನ್ನ ಸನ್ಮಾನಿಸಿ ಸಂಪೂರ್ಣ ಸಹಕಾರವನ್ನ ನೀಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಮಗೆಲ್ಲರಿಗೂ 18 ವರ್ಷ ತುಂಬಿದ ಮೇಲೆ ಮತದಾನ ಮಾಡುವುದು ನಮ್ಮೆಲ್ಲರ ಹಕ್ಕು. ಇದನ್ನು ಪ್ರತಿಯೊಬ್ಬ ಮತದಾರರು ಮತದಾನದ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿದಾಗ ಮಾತ್ರ ನಮ್ಮ ದೇಶ ಬಲಿಷ್ಠ ರಾಷ್ಟ್ರವಾಗಿ ರೂಪುಗೊಳ್ಳುತ್ತದೆ. ನಾನು ಕೇಂದ್ರ ಚುನಾವಣೆ ಆಯೋಗಕ್ಕೆ ಲೆಟರ್ ಬರೆದಿದ್ದೇನೆ. ಮತ್ತು ಅಲ್ಲಿ ಕೇಂದ್ರ ಚುನಾವಣೆಯ ಆಯೋಗದಿಂದ ನನಗೆ ರಿಪ್ಲೈ ಕೂಡ ಬಂದಿದೆ ಮತ್ತು ನನಗೆ DC ಅವರು ಸನ್ಮಾನಿಸಿದರು. ಹಾಗೆ ನಾನೀಗ ಮನೆಗೆಲ್ಲ ಹೋಗ್ತಿದ್ದೇನೆ, ಜಾಗೃತಿಯನ್ನು ಮೂಡಿಸುತ್ತಿದ್ದೇನೆ. ಇನ್ನು ಬಾಲಕಿ ಸನ್ನಿಧಿ ಪ್ರತಿದಿನ ಮನೆ ಮಾರ್ಕೆಟ್, ಹೋಟೆಲ್, ಅಂಗಡಿ, ಕಚೇರಿ, ಆಟೋ ನಿಲ್ದಾಣ ಸೇರಿದಂತೆ ಎಲ್ಲೆಡೆ ತೆರಳಿ ಮತದಾನವನ್ನ ತಪ್ಪದೇ ಮಾಡಬೇಕು ಅಂತ ಜಾಗೃತಿಯನ್ನ ಮೂಡಿಸುತ್ತಿದ್ದಾಳೆ. ಇನ್ನು ವಿಶೇಷ ಅಂದ್ರೆ ಕನ್ನಡ, ತುಳು, ಇಂಗ್ಲಿಷ್, ಕೊಂಕಣಿ ಹಾಗೂ ಮಲಯಾಳಂ ಸೇರಿ ಒಟ್ಟು 5 ಭಾಷೆಗಳಲ್ಲಿ ಮತದಾನದ ಜಾಗೃತಿಯನ್ನ ನಡೆಸುತ್ತಿದ್ದಾರೆ. ಕೇವಲ ಜಿಲ್ಲೆ ಮಾತ್ರವಲ್ಲದೆ ಉಡುಪಿ, ಕಾರವಾರ, ನೆರೆಯ ರಾಜ್ಯಗಳಾದಂತಹ ಕೇರಳ, ಗೋವಾದಲ್ಲೂ ಮತದಾನ ಜಾಗೃತಿಯನ್ನ ನಡೆಸುತ್ತಿದ್ದಾಳೆ. ಇನ್ನು ಯಾರಿಂದಾನೂ ಸಹಾಯ ಪಡ್ಕೊಳ್ದೆ ಟ್ಯಾಕ್ಸಿ ಚಾಲಕರಾದಂತಹ ತನ್ನ ತಂದೆ ಲೋಕೇಶ್ ಕಶೆಕೋಡಿಯವರ ಕಾರ್ನಲ್ಲೇ ತಾಯಿ ಲೀಲಾವತಿ ಸಹೋದರಿ ಸಮೃದ್ಧಿ ಜೊತೆ ತೆರಳಿ ಜಾಗೃತಿಯನ್ನ ಮೂಡಿಸೋ ಕೆಲಸ ಮಾಡ್ತಿದ್ದಾರೆ. ಇನ್ನು ಮಗಳ ಈ ಆಲೋಚನೆ ಹಾಗೂ ಸಾಹಸಕ್ಕೆ ಪೋಷಕರು ಕೂಡ ಸಾಥ್ ಕೊಡ್ತಾ ಇದ್ದು ಸಾರ್ವಜನಿಕರ ಪ್ರಶಂಸೆಗೆ ಕಾರಣ ಆಗ್ತಾ ಇದೆ. ಮಗಳ ಜಾಗೃತಿಯ ಬಗ್ಗೆ ನನಗೊಂದು ಸಂತೋಷವಿದೆ. ಯಾಕೆಂದರೆ ಇಂಥ ಜಾಗೃತಿಯ ವಿಚಾರದಲ್ಲಿ ಮಗಳು ಈಗ ಮಾಡ್ತಿದ್ದಾರೆ. ನನಗೊಂದು ತಂದೆಯಾಗಿ ನಾನು ಕೂಡ ಒಂದು ಸಪೋರ್ಟ್ ಮಾಡ್ತಿದ್ದೇನೆ. ಯಾಕೆಂದರೆ ಇದು ದೇಶದ ಒಂದು ಪ್ರಮುಖ ಜಾಗೃತಿಯ ವಿಚಾರ. ಮತದಾನ ಎಂಬುದು ಎಲ್ಲರಿಗೊಂದು ಹಕ್ಕು. ಹಕ್ಕನ್ನು ಹಾಕಿದಾಗ ಮಾತ್ರ ನಮ್ಮ ಭಾರತ ಬಲಿಷ್ಠ ರಾಷ್ಟ್ರವಾಗಿ ಗೊಳ್ಳುತ್ತದೆ. ಹೌದು, ಅದಕ್ಕಾಗಿ ನಾನು ಕೂಡ ನಾನೊಂದು ನಾನೊಂದು ಕಾರು ಚಾಲಕ, ನಾನು ದಿನನಿತ್ಯ ದುಡಿಯುವವು. ಆದರೂ ಕೂಡ ಮಗಳ ಜಾಗೃತಿ ನೋಡುವಾಗ ನನಗೆ ಕೂಡ ಅವಳಿಗೆ ಸಪೋರ್ಟ್ ಮಾಡುವಂತಾಯಿತು. ಅದಕ್ಕೆ ನಾನು ಕೂಡ ಈ ಬಾಡಿಗೆಯನ್ನು ಬಿಟ್ಟು ಇವೆಲ್ಲ ಹಿಂದೆ ಸ್ವಲ್ಪ ಜಾಗೃತಿಗೆ ಅವಳಿಗೊಂದುಗೋಸ್ಕರ ಅಥವಾ ದೇಶಕ್ಕೆ ಒಳ್ಳೆ ಕೆಲಸ ಮಾಡುವಂಥ ವಿಚಾರ ನನ್ನ ಮಗಳಿಂದ ಆಗುವುದರಿಂದ ಅದಕ್ಕೆ ನನಗೆ ಸಪೋರ್ಟ್ ಮಾಡ್ತಿದ್ದೇನೆ. ಒಟ್ಟಾರೆ ಮತದಾನ ದಿನದಂದು ಸಿಕ್ಕ ರಜೆಯಲ್ಲಿ ಮಜಾ ಮಾಡೋದಿಕ್ಕೆ ಹೊರಡೋರೇ ಹೆಚ್ಚು. ತನ್ನ ಕರ್ತವ್ಯವನ್ನ ಮರೆತು ಮತದಾನಕ್ಕೆ ಚಕ್ಕರ್ ಹಾಕುವ ಮಂದಿಗೆ ಈ ಬಾಲಕಿಯ ಜಾಗೃತಿ ನಿಜಕ್ಕೂ ಶ್ಲಾಘನೀಯ. ಸುಕ್ಪಾಲ್ ಪೊಳನಿ, ಪಬ್ಲಿಕ್ ಟಿವಿ, ಮಂಗಳೂರು.